ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, N9 ಪ್ರಾಪರ್ಟಿಗೆ ಸ್ವಾಗತ. ಈ ಪ್ರಾಪರ್ಟಿ ಲೊಕೇಟ್ ಆಗಿರೋದು ನಿಸರ್ಗ ಲೇಔಟ್ ಬರುತ್ತೆ, ಕೋಡಿಪಾಳ್ಯ. ನಿಮಗೆ ಕೆಂಗೇರಿ ಅಟ್ಯಾಚ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ಈಚ್ ಫ್ಲೋರ್ಗೆ 1 ಯೂನಿಟ್, ಟೋಟಲಿ 4 ಯೂನಿಟ್ ಮಾಡಿದ್ದಾರೆ. 3 BHK ಬರುತ್ತೆ. ಇದು ಸೈಟ್ ಮೆಜರ್ಮೆಂಟ್ ಬಂದು 30/60 ಬರುತ್ತೆ. ರೋಡ್ಗೆ 30 ಬರುತ್ತೆ, ಇನ್ನರ್ 60 ಬರುತ್ತೆ. ನಿಮಗೆ ರೋಡ್ ವಿಡ್ತ್ ಬಂದು ಇದು 35 ಫೀಟ್ ಟು 40 ಫೀಟ್ ರೋಡ್ ಬರುತ್ತೆ. ಇದು ಈ ಸೈಡು 35 ಟು 40 ಫೀಟ್ ರೋಡ್ ಬರುತ್ತೆ. ಇದು ಫ್ರಂಟ್ ಎಲಿವೇಶನ್ ಬರುತ್ತೆ. ನಿಮ್ಗೆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು SS ರೈಲಿಂಗ್ಸ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಬಾಲ್ಕನಿಗೆ ಒಳ್ಳೆ ಪೇಂಟ್ ಮಾಡಿಸಿದ್ದಾರೆ. ಹೀಗೆ ಬನ್ನಿ, ಇದು ನಿಮಗೆ ಕಾರ್ ಎಂಟ್ರಿ ಬರುತ್ತೆ. ಕಾರ್ ಎಂಟ್ರಿಗೆ MS ಅಲ್ಲಿ ಡಿಸೈನ್ ಮಾಡಿಸಿ ನಿಮ್ಗೆ ಲೇಸರ್ ಕಟಿಂಗ್ ಮಾಡಿಸಿದ್ದಾರೆ. ಇದು ಲೇಸರ್ ಕಟಿಂಗ್ ಬರುತ್ತೆ. ಇದು ಕಾರ್ ಎಂಟ್ರಿ ಬರುತ್ತೆ. ಹೀಗೆ ಬನ್ನಿ, ಇದು ಕಾರ್ ಎಂಟ್ರಿ ಬರುತ್ತೆ. ನಿಮಗೆ ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ನಿಮಗೆ ಸುತ್ತ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಬರುತ್ತೆ. ಸುತ್ತ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಅಗ್ನಿಮೂಲೆ ಬರುತ್ತೆ. ಅಗ್ನಿಮೂಲೆಯಲ್ಲಿ ನಿಮ್ಗೆ ಟ್ರಾನ್ಸ್ಫಾರಮ್ ಬರುತ್ತೆ. ಇಂಡಿವಿಜುವಲ್ ಮೀಟರ್ಗೆ ಪ್ಯಾನಲ್ ಬೋರ್ಡ್ ಬರುತ್ತೆ. ಇಲ್ಲಿ ಟ್ರಾನ್ಸ್ಫಾರಮ್ ಬರುತ್ತೆ. ಇಲ್ಲಿ ಪ್ಯಾನಲ್ ಬೋರ್ಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ 1 ಮೀಟರ್ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಈಚ್ ಫ್ಲೋರ್ಗೆ 1 ಕಾರು 2 ಟೂ ವೀಲರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈಚ್ ಫ್ಲೋರ್ಗೆ 1 ಕಾರು 2 ಟೂ ವೀಲರು. ಎಲ್ಲ ಪಿಲ್ಲರ್ಗೂ EV ಚಾರ್ಜ್ಗೆ ಕನೆಕ್ಷನ್ಗೆ ಪಾಯಿಂಟ್ಗಳು ಮಾಡಿದ್ದಾರೆ. EV ಚಾರ್ಜ್ಗೆ ಎಲ್ಲ ಪಿಲ್ಲರ್ಗಳಲ್ಲಿ EV ಚಾರ್ಜ್ಗೆ ಕನೆಕ್ಷನ್ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಮಾಲ್ ಲಾನ್ ಟೈಪಲ್ಲಿ ಮಾಡಿದ್ದಾರೆ. ಆಮೇಲೆ ಹೆವಿ ಪಿಲ್ಲರ್ಸ್ ಬಂದಿದೆ. ನಿಮಗೆ 2.5 ಫೀಟ್ 8x2.5 ಫೀಟ್ ಪಿಲ್ಲರ್ಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ನಿಮ್ಗೆ ಈಚ್ ಫ್ಲೋರ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಎಲ್ಲ ಫ್ಲೋರ್ಗೂ ಇಲ್ಲಿನ ಲಿಫ್ಟ್ ಆಕ್ಸಿಸ್ ಇದೆ. ಇದು ಬಂದು ನಿಮ್ಗೆ ಹೀಗೆ ಬನ್ನಿ, ಇಲ್ಲಿ ಬಂದ್ರೆ ಎಲ್ಲ ಫ್ಲೋರ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಒಂದು 4 ಮೆಂಬರ್ಸ್ಗೆ ಲಿಫ್ಟ್ ಆಕ್ಸಿಸ್ ಇದೆ. ಇದೆಲ್ಲ ನಿಮ್ಗೆ ಗ್ರೇನೈಟ್ ಕ್ಲಾಡಿಂಗ್ ಆಗಿದೆ. 40 mm ಗ್ರೇನೈಟ್ ಕ್ಲಾಡಿಂಗ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದು ಸ್ಟೇರ್ ಕೇಸ್ ಬರುತ್ತೆ. ಇದು 4 ಫೀಟ್ ಬರುತ್ತೆ. MS ಅಲ್ಲಿ ಮಾಡಿಸಿದ್ದಾರೆ. ನಿಮ್ಗೆ ರೇಲಿಂಗ್ಸ್ ಇದು 4 ಫೀಟ್ ಬರುತ್ತೆ. ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇದು ಆಂಟಿಸ್ಕಿಟ್ ಬರುತ್ತೆ ಗ್ರೇನೈಟ್. ಹೀಗೆ ಬನ್ನಿ, ಇದು ಗ್ರೌಂಡ್ ಫ್ಲೋರ್ ಬರುತ್ತೆ. ಫಸ್ಟ್ ಫ್ಲೋರ್ ಮನೆ ತೋರಿಸ್ತೀನಿ ಬನ್ನಿ. ಹೀಗೆ ಬನ್ನಿ, ಇದು ನಿಮಗೆ ಕಾರಿಡಾರ್ ಬರುತ್ತೆ. ಇದು ಕಾರಿಡಾರ್ ಬರುತ್ತೆ. ನಿಮಗೆ ಪಾರ್ಕಿಂಗ್ ಇಂದ ಇಲ್ಲಿವರೆಗೂ ಲಿಫ್ಟ್ ಆಕ್ಸಿಸ್ ಇದೆ. ಇದು ನಿಮಗೆ ಈಸ್ಟ್ ಎಂಟ್ರಿ ಬರುತ್ತೆ. ಮೇನ್ ಡೋರ್ ಬಂದು ಈಸ್ಟ್ ಎಂಟ್ರಿ ಬರುತ್ತೆ. ಫ್ಲೋರಿಂಗ್ ಎಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬನ್ನಿ, ನಿಮಗೆ ಇದು 4x6 ಬರುತ್ತೆ. ವಾಸ್ಕಲ್ ಥಿಕ್ನೆಸ್ ಬಂದು 4x6 ಬರುತ್ತೆ. ಟೀಕುಡ್ ಬರುತ್ತೆ. ಮೇನ್ ಡೋರ್ ಕೂಡ ಟೀಕುಡ್ ಬರುತ್ತೆ. ಈಗ ಇದು 7 ಫೀಟ್ ಹೈಟ್ ಬರುತ್ತೆ. ಇದು ಎಂಟ್ರಿ ಈಸ್ಟ್ ಬರುತ್ತೆ. ಹೀಗೆ ಬನ್ನಿ, ಇದು ಲಿವಿಂಗ್ ಸ್ಪೇಸ್ ಬರುತ್ತೆ. ನಿಮಗೆ ಲಿವಿಂಗ್ ಸ್ಪೇಸ್ ಬರುತ್ತೆ. ಇದು ನಿಮಗೆ ಕಿಟಕಿ ಇಟ್ಟಿದ್ದಾರೆ. UPVC ಒಂದು ಕಿಟಕಿ ಬರುತ್ತೆ. ಇಲ್ಲಿ ವಿತ್ ಮಸ್ಕಿಟೋ ನೆಟ್ ಇದೆ. ಸೌಂಡ್ ಪ್ರೂಫ್ ಬರುತ್ತೆ. ಇದು UPVC ಬರುತ್ತೆ. ನಿಮ್ಗೆ ಇದು ಫ್ಲೋರಿಂಗ್ ಬಂದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಇದೆಲ್ಲ ಗ್ರೇನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗು. ಹೀಗೆ ಬಂದ್ರೆ ನಿಮ್ಗೆ ಇಲ್ಲಿ ಎಲ್ ಶೇಪಲ್ ಸೋಫಾ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎಲ್ ಶೇಪಲ್ ಸೋಫಾ ಹಾಕೋಬಹುದು ಇಲ್ಲಿ. ಹೀಗೆ ಬಂದ್ರೆ ಇಲ್ಲಿ ಟಿವಿ ಯೂನಿಟ್ಗೆ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ. ಹೀಗೆ ಬಂದ್ರೆ ನಿಮ್ಗೆ ಇದು ಪೂಜಾ ಬರುತ್ತೆ. ನಿಮ್ಗೆ ಟೀಕುಡ್ ಡೋರು, ಟೀಕುಡ್ ವಾಸ್ಕಲ್, ಒಂದು ಗ್ರೇನೈಟ್ ಸ್ಲ್ಯಾಬ್ ಮಾಡಿದ್ದಾರೆ. ನಿಮ್ಗೆ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. ವಾಲ್ಗೆ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಕಾಮನ್ ರೂಮ್ ಬರುತ್ತೆ. ವೆಂಟಿಲೇಷನ್ಗೋಸ್ಕರ ಒಂದು ಕಿಟಕಿ ಇಟ್ಟಿದ್ದಾರೆ. ಇಲ್ಲಿ ಸ್ಲೈಡಿಂಗ್ ಕಿಟಕಿ ಬರುತ್ತೆ. ಫ್ಲೋರಿಂಗ್ ಬಂದು ಗ್ರೇನೈಟ್ ಯೂಸ್ ಮಾಡಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಡೋರ್ ಹಾಕಿದ್ದಾರೆ ಇಲ್ಲಿ ರೂಮ್ಗೆ. ಹೀಗೆ ಬನ್ನಿ,
ಹೀಗೆ ಬಂದ್ರೆ ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಇದು ಕಾಮನ್ ವಾಶ್ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಇಲ್ಲಿ ಒಂದು ಕಿಟಕಿ ಇಟ್ಟಿದ್ದಾರೆ, ಎಕ್ಸಾಸ್ಟ್ ಫ್ಯಾನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಗಾಳಿ ಬೆಳಕೋಗೋಸ್ಕರ. ಸೋಲಾರ್ ಗೀಸರ್ ಎರಡು ಪ್ರಾವಿಷನ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಪಾಯಿಂಟ್ ಇದೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ ಬೇಷನ್ ಬರುತ್ತೆ, ಒಂದು ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ಒಂದು ಲೈಟ್ ಪಾಯಿಂಟ್ ಮಾಡಿದ್ದಾರೆ. ನಿಮ್ಗೆ ಅಪ್ ಟು 7 feet ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಆಗಿದೆ. 2x6 ಕ್ಲಾಡಿಂಗ್ ಆಗಿದೆ. ಹೀಗೆ ಬನ್ನಿ, ಇದು ವಾಟರ್ ಪ್ರೂಫ್ ಡೋರ್ ಬರುತ್ತೆ ನಿಮ್ಗೆ, ವಾಟರ್ ಪ್ರೂಫ್ ಡೋರು. ಹೀಗೆ ಬನ್ನಿ, ಇದು ಸೆಕೆಂಡ್ ರೂಮ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ನಿಮ್ಗೆ ವೆಂಟಿಲೇಷನ್ ಪರ್ಪಸ್ಗೆ ಇಲ್ಲಿ ಒಂದು ಕಿಟ್ ಇದ್ದಾರೆ, UPVC ಬರುತ್ತೆ, ವಿತ್ ವಾಟರ್ ಪ್ರೂಫ್, ಸೌಂಡ್ ಪ್ರೂಫ್ ಕೂಡ ಇದೆ. ಇದು ನಿಮ್ಗೆ ಕಿಂಗ್ ಸೈಜ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಕಿಂಗ್ ಸೈಜ್ ಕಾಟ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಹೀಗೆ ಬಂದ್ರೆ ಇದು ಕುಬೇರ್ ಮೂಲೆ ಬರುತ್ತೆ, ಸೌತ್ ವೆಸ್ಟ್ ಕಾರ್ನರ್ ಬರುತ್ತೆ, ಕುಬೇರ್ ಮೂಲೆ ಬರುತ್ತೆ ನಿಮ್ಗೆ. ಹೀಗೆ ಬನ್ನಿ, ನಿಮ್ಗೆ ಎರಡ್ ಸೈಡ್, ಆ ಸೈಡ್ ಈ ಸೈಡ್ ನಿಮ್ಗೆ ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ, UPVC ಇದು ಬರುತ್ತೆ. ಇಲ್ಲಿ ನಿಮ್ ಕಾಟ್ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ಬಂದು ನಿಮ್ಗೆ ಅಟ್ಯಾಚ್ ಬರುತ್ತೆ. ಹೀಗೆ ಬನ್ನಿ, ಇದು ಅಟ್ಯಾಚ್ ಬರುತ್ತೆ. ಫ್ಲೋರಿಂಗ್ ಎಲ್ಲ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, ವಿತ್ ವಾಟರ್ ಪ್ರೂಫ್. ಒಂದು ವೆಂಟಿಲೇಷನ್ ಪರ್ಪಸ್ ಒಂದು ಕಿಟ್ ಇದ್ದಾರೆ, ಅದಕ್ಕೆ ಎಕ್ಸಾಸ್ಟ್ ಫ್ಯಾನ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಗೀಸರ್ ಅಂಡ್ ಸೋಲಾರ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಇದು ನಿಮ್ಗೆ ಇಲ್ಲಿ ಕಮೋಡ್ ಬರುತ್ತೆ, ಡ್ರೈ ವೆಟ್ ಎರಡು ಆಪ್ಷನ್ ಮಾಡಿದ್ದಾರೆ, ಡ್ರೈ ವೆಟ್ ಎರಡಕ್ಕೂ ಆಪ್ಷನ್ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಒಂದು ವಾಲ್ ಮಿಕ್ಸರ್ ಬರುತ್ತೆ, ಶವರ್ ಪಾಯಿಂಟ್ ಇದೆ ಇಲ್ಲಿ. ಹೀಗೆ ಬಂದ್ರೆ ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ ಬರುತ್ತೆ, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ, ಒಂದು ಲೈಟ್ ಪಾಯಿಂಟ್ ಇದೆ, ಒಂದು ಪ್ಲಗ್ ಪಾಯಿಂಟ್ ಇದೆ. ಹೀಗೆ ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್. ಇದು ರೋಡ್ ಸೈಡ್ಗೆ ಒಂದು ಬಾಲ್ಕನಿ ಮಾಡಿದ್ದಾರೆ, ಇದು ರೋಡ್ ಸೈಡ್ಗೆ ಬಾಲ್ಕನಿ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಿಮ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಇದು SS ರೈಲಿಂಗ್ಸ್ ಜಿಂದಾಲ್ದು ಟಫಾನ್ ಗ್ಲಾಸ್, 12 mm ಥಿಕ್ನೆಸ್ ಟಫಾನ್ ಗ್ಲಾಸ್ ಹಾಕಿದ್ದಾರೆ. ಹೀಗೆ ಬನ್ನಿ, ಇದು ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ, ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಹೀಗೆ ಬನ್ನಿ, ಇದು ನಿಮ್ಗೆ ಡೈನಿಂಗ್ ಸ್ಪೇಸ್ ಬರುತ್ತೆ. ಒಂದು 4 ರಿಂದ 6 ಜನ ಕುತ್ಕೊಂಡು ಊಟ ಮಾಡೋಕೆ ಇಲ್ಲಿ ಜಾಗ ಬಿಟ್ಟಿದ್ದಾರೆ, ಡೈನಿಂಗ್ ಸ್ಪೇಸ್ ಬರುತ್ತೆ. ಹೀಗೆ ಬಂದ್ರೆ ಇದು ಅಗ್ನಿ ಮೂಲೆ ಬರುತ್ತೆ, ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ, ಅಗ್ನಿ ಮೂಲೆ ಬರುತ್ತೆ. ಇಲ್ಲಿ ನಿಮ್ಗೆ ಎಲ್ ಶೇಪ್ ಅಲ್ಲಿ ಸ್ಲ್ಯಾಬ್ ಹಾಕೊಡ್ತಾರೆ, ಗ್ರಾನೈಟ್ ಸ್ಲ್ಯಾಬ್ ಹಾಕೊಡ್ತಾರೆ. ಇಲ್ಲಿ ನಿಮ್ಗೆ ಮಿಕ್ಸಿ ಓವನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಮಿಕ್ಸಿ ಓವನ್ ಇಟ್ಕೋಬಹುದು. ಕ್ರಾಸ್ ವಿಂಡೋಸ್ ಇದೆ, UPVC ಕ್ರಾಸ್ ವಿಂಡೋಸ್ ಹಾಕಿದ್ದಾರೆ. ಇಲ್ಲಿ ಆಬ್ಗೆ ಪಾಯಿಂಟ್ ಮಾಡಿದ್ದಾರೆ, ಆಬ್ಗೆ ಪಾಯಿಂಟ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ಇದಾಕೊಳ್ಳೋಕೆ, ಚಿಮ್ನಿ ಹಾಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಎಕ್ಸಾಸ್ಟ್ ಫ್ಯಾನ್ ಇಲ್ಲ ಚಿಮ್ನಿ ಹಾಕೋಬಹುದು ನೀವು. ಅಪ್ ಟು 8 feet 7.5 feet ವರೆಗೂ 2x6 ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಒಂದು ಸಿಂಕ್ ಬರುತ್ತೆ, ಇಲ್ಲೊಂದು ಸಿಂಕ್ ಬರುತ್ತೆ, ಹಾಕಿಲ್ಲ ಹಾಕೊಡ್ತಾರೆ. ಇಲ್ಲಿ ನಿಮ್ಗೆ ಆಕ್ವಾಗಾರ್ಡ್ ಪಾಯಿಂಟ್ ಹಾಕೊಳ್ಳೋಕೆ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ, ವಾಟರ್ ಲೈನ್ ಕೊಟ್ಟಿದ್ದಾರೆ. ಆಕ್ವಾಗಾರ್ಡ್ ಅಲ್ಲಿ ಫಿಟ್ ಮಾಡ್ಕೋಬಹುದು ಆಕ್ವಾಗಾರ್ಡ್. ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಹೀಗೆ ಬಂದ್ರೆ ಇದು ಯುಟಿಲಿಟಿ, ಇಲ್ಲಿ ನಿಮ್ಗೊಂದು ಸಿಂಕ್ ಹಾಕೊಡ್ತಾರೆ, ಪಾತ್ರೆ ತೊಳೆಯಕ್ಕೆ ಒಂದು ಸಿಂಕ್ ಹಾಕೊಡ್ತಾರೆ. ಇಲ್ಲಿ ನಿಮ್ಗೆ ಒಂದು ಪ್ಲಗ್ ಪಾಯಿಂಟ್ ಇದೆ, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಒಂದು ವಾಟರ್ ಲೈನ್, ಒಂದು ಪ್ಲಗ್ ಪಾಯಿಂಟ್ ಇದೆ, ಇಲ್ಲಿ ಇಟ್ಕೋಬಹುದು. ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ, 1x1 ವಿತ್ ವಾಟರ್ ಪ್ರೂಫ್. ನಿಮ್ಗೆ ಸೇಫ್ಟಿಗೆ ಗ್ರಿಲ್ ಹಾಕ್ಸಿದ್ದಾರೆ, ಇಲ್ಲಿ ಡಿಸೈನ್ ಚೆನ್ನಾಗಿ ಕಾಣಿಸ್ತಿದೆ, ಫ್ರಂಟ್ ಎಲಿವೇಶನ್ ಚೆನ್ನಾಗಿ ಕಾಣಿಸ್ತಿದೆ, ಗ್ರಿಲ್ ಮಾಡಿಸಿದ್ದಾರೆ. ಹೀಗೆ ಬಂದ್ರೆ ನಿಮ್ಗೆ ಇದಕ್ಕೆ ವಾಟರ್ ಪ್ರೂಫ್ ಡೋರ್ ಹಾಕಿದ್ದಾರೆ, ವಾಟರ್ ಪ್ರೂಫ್ ಡೋರ್ ಬರುತ್ತೆ. ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ, ಇಲ್ಲಿ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬಹುದು ನೀವು, ಅದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಹೀಗೆ ಬನ್ನಿ, ಇಲ್ಲಿ ನಿಮ್ಗೆ ಡೈನಿಂಗ್ ಸ್ಪೇಸ್ ಇರೋದ್ರಿಂದ ಇಲ್ಲಿ ನಿಮ್ಗೆ ಒಂದು ವಾಶ್ ಬೇಸಿನ್ ಇಟ್ಕೊಳ್ಳೋಕೆ ಒಂದು ವಾಟರ್ ಲೈನ್ ಕನೆಕ್ಷನ್ ಮಾಡಿದ್ದಾರೆ, ವೇಸ್ಟ್ ವಾಟರ್ ಕನೆಕ್ಷನ್ ಮಾಡಿದ್ದಾರೆ. ಈ ಸೈಡ್ ಬಂದ್ರೆ ನಿಮ್ಗೆ ಇಲ್ಲಿ UPVC ಇಡೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ, UPVC ಇಟ್ಕೊಳ್ಳೋಕೆ ಪ್ರಾವಿಷನ್ ಮಾಡಿದ್ದಾರೆ. ಇದೇ ತರ 3rd ಫ್ಲೋರ್ ಒಂದು ಯೂನಿಟ್ ಇದೆ, ಇದು 1st ಫ್ಲೋರ್ ಯೂನಿಟ್ ಬರುತ್ತೆ. 3rd ಫ್ಲೋರ್ ಅಲ್ಲಿ ಒಂದು ಮನೆ ಇದೆ, ಸೇಮ್ ಇದೇ ತರನು ಇದೆ, ಅದು ಸೇಲ್ಗಿದೆ. ಅದ್ರ ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ. ಟೆರೆಸ್ಗೆ ಹೋಗೋಣ ಬನ್ನಿ. ಹೀಗೆ ಬನ್ನಿ, ನಿಮ್ ಮೇಲ್ಗಡೆ ಓಪನ್ ಟೆರೆಸ್ ಬರುತ್ತೆ.
ಹೀಗೆ ಬನ್ನಿ. ಇದೆಲ್ಲ ನಿಮಗೆ ಕೆಳಗಡೆ ಬೇಸ್ಮೆಂಟ್ ಪಾರ್ಕಿಂಗ್ ಇಂದನೂ ಇಲ್ಲಿವರೆಗೂ ಗ್ರೇನೈಟ್ ಸ್ಟೇರ್ ಕೇಸು. MS ಅಲ್ಲಿ ನಿಮಗೆ ಸೇಫ್ಟಿ ಗ್ರಿಲ್ ಮಾಡಿಸಿದ್ದಾರೆ. ಇದು ನಿಮಗೆ MS ಡೋರ್ ಮಾಡಿಸಿದ್ದಾರೆ. ಓಪನ್ ಟೆರೆಸ್ ಬಂದು ಹೆವಿ ಗೇಜ್ MS ಡೋರ್ ಬರುತ್ತೆ. ಹೀಗೆ ಬನ್ನಿ. ನೀವು ಹೀಗೆ ಬಂದ್ರೆ ಇಲ್ಲಿ ಕೈಯಲ್ಲೇ ಬಟ್ಟೆ ಒಕ್ಕತ್ತಿನ ಅಂದ್ರೆ ಇಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ, ಕಲ್ಲು ಹಾಕಿದ್ದಾರೆ, ಕೈಯಲ್ಲೇ ಬಟ್ಟೆ ಒಕ್ಕೋಬಹುದು ನೀವು. ಅದಕ್ಕೆ ಹ್ಯಾಂಗಲ್ ಹಾಕಿದ್ದಾರೆ, ಬಟ್ಟೆ ಒಣಗಕ್ಕೆ ಹ್ಯಾಂಗಲ್ ಬರುತ್ತೆ. ಹೀಗೆ ಬನ್ನಿ. ಇದು ಫ್ಲೋರಿಂಗ್ ಎಲ್ಲ ನಿಮಗೆ ವಿತ್ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಎಲ್ಲ ವಾಟರ್ ಪ್ರೂಫ್ ಮಾಡಿಸಿದ್ದಾರೆ. ನಿಮ್ಗೆ ಮೇಲ್ಗಡೆ ಓವರ್ ಟ್ಯಾಂಕು 1000 ಲೀಟರ್ ಟ್ಯಾಂಕ್ ಇಟ್ಟಿದ್ದಾರೆ. ಈ ಪ್ರಾಪರ್ಟಿ ನಿಮಗೆ ಸೌತ್ ಫೇಸಿಂಗ್ ಸೈಟು, ಮೇನ್ ಡೋರ್ ಈಸ್ಟ್ ಬರುತ್ತೆ, 3 BHK ಬರುತ್ತೆ. ಮೆಜರ್ಮೆಂಟ್ ಬಂದು 30/60 ಬರುತ್ತೆ. ಟೋಟಲು ನಿಮಗೆ 4 ಯೂನಿಟ್ ಇದೆ. ಈಚ್ ಫ್ಲೋರ್ಗೆ 1 ಯೂನಿಟ್ ಇದೆ. ಇವಾಗ ಅವೈಲಬಿಲಿಟಿ ಇರೋದು ಫಸ್ಟ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರ್ ಅವೈಲಬಿಲಿಟಿ ಇದೆ. ಈ ಪ್ರಾಪರ್ಟಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ 1 ನಂಬರ್ ಇರುತ್ತೆ. ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ, ಡೈರೆಕ್ಟಾಗಿ 1ಅನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನು ಇದು ಡೀಟೇಲ್ ಎಲ್ಲ ಹಾಕಿರ್ತೀವಿ, ಪ್ರೈಸು ಡೀಟೇಲ್ ಎಲ್ಲ ಆಗಿರುತ್ತೆ, 1 ನಂಬರ್ ಕೂಡ ಇರುತ್ತೆ. ಈ ಪ್ರಾಪರ್ಟಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನೇನು ಪ್ರಾಪರ್ಟಿಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್.